ಉತ್ತರ ಫಲ್ಗುಣಿ ನಕ್ಷತ್ರ ಕನ್ಯಾ ರಾಶಿ ಇದರ ಬಗ್ಗೆ ಚಿಂತನೆಯನ್ನು ನಡೆಸೋಣ. ಉತ್ತರ ಫಲ್ಗುಣಿಯ ನಕ್ಷತ್ರ ಅಂತಂದರೆ ಅದು ಮದುವೆ ನಕ್ಷತ್ರ ಅಂತ. ಎಲ್ಲ ವಿವಾಹ ಕಾರ್ಯಗಳಿಗೆ ಅಥವಾ ಯಾವುದೇ ಶುಭಾರಂಭವನ್ನು ಮಾಡಬೇಕಾದ್ರೆ ಉತ್ತರ ಫಲ್ಗುಣಿ ನಕ್ಷತ್ರ ಅತ್ಯಂತ ಶ್ರೇಷ್ಠ ಅಂತ ಪರಿಗಣನೆಯನ್ನು ಮಾಡ್ತಾರೆ. ಅಂದರೆ ಸಾಮರಸ್ಯವನ್ನು ತಂದುಕೊಡುವಂತಹ ನಕ್ಷತ್ರ. ಸಾಮಾನ್ಯ ಉತ್ತರ ಫಲ್ಗುಣಿ ನಕ್ಷತ್ರದವರು ಸಾಮರಸ್ಯಕ್ಕೆ ಹೆಚ್ಚು ಗೌರವವನ್ನು ನೀಡ್ತಾರೆ. ಎಲ್ಲಿ ಜಗಳ ಇರುತ್ತೋ ಅದನ್ನು ಪರಿಹರಿಸ್ತಾರೆ. ಅದು ಕಥೆಯೇ ಆಗಿದೆ. ಒಮ್ಮೆ ದೇವತೆಗಳಲ್ಲಿ ತಮ್ಮಲ್ಲೇ ಪರಸ್ಪರ ಒಂದು ನಾನು ಮೇಲೆ ಅಂತ ಒಂದು ವಿಚಾರ ಶುರು ಆಯಿತಂತೆ. ಆಗ ಈ ಅರ್ಯಮಣ ಅಂತ ಈ ನಕ್ಷತ್ರದ ದೇವತೆ ಅವನು ಹೇಳ್ತಾನಂತೆ, ನಾನು ಮೇಲೆ ಅಂತ ಅಂದುಕೊಳ್ಳೋದ್ರಿಂದ ನೀವು ಮೇಲಿರ್ಬೋದು, ಆದರೆ ಗೌರವಯುತವಾದ ವ್ಯಕ್ತಿ ನೀವು ಆಗೋದಿಲ್ಲ. ಅದರಿಂದ ನಾನು ಅನ್ನುವಂಥ ಅಹಂಕಾರವನ್ನು ಪರಿತ್ಯಾಗ ಮಾಡಿ ಅಂತ ಇವನು ಉಪದೇಶ ಮಾಡಿದಾಗ ದೇವತೆಗಳು ನಾನು ಅನ್ನೋದನ್ನು ಬಿಟ್ಟರು ಅಂತ. ಸುಮ್ಮನೆ ಒಂದು ಕಥೆ ಇದೆ ಹಾಗೆ. ಆದ್ದರಿಂದ ಎಲ್ಲ ದೇವತೆಗಳಲ್ಲಿ ಸಾಮರಸ್ಯ ಬಂತು ಅಂತ. ಯಾವಾಗ ಅವರ ಅಹಂಕಾರವನ್ನು ಬಿಟ್ಟರೋ ದೇವತೆಗಳಿಗೆ ಅಹಂಕಾರ ಬರುವ ಪ್ರಶ್ನೆಯೇ ಇಲ್ಲ. ಒಟ್ಟು ಈ ಉತ್ತರ ಫಲ್ಗುಣಿ ನಕ್ಷತ್ರದ ಅಭಿಮಾನಿ ದೇವತೆ ಅರ್ಯಮಣ ಅಂತ ಆ ದ್ವಾದಶಾದಿತ್ಯರಲ್ಲಿ ಒಬ್ಬ ಆತ. ಅದಿತಿ ದೇವಿಯ ಮಗ ಅವನು ಈ ನಕ್ಷತ್ರದ ಅಧಿಪತಿ. ಎಲ್ಲ ವಿವಾಹ ಮಂಗಳ ಕಾರ್ಯಗಳಿಗೂ ಅವನೇ ಅಭಿಮಾನಿ ದೇವತೆ ಆಗಿರ್ತಾನೆ. ಆದ್ದರಿಂದ ಈ ಉತ್ತರ ಫಲ್ಗುಣಿ ನಕ್ಷತ್ರವನ್ನು ಯಾವುದೇ ಶುಭಾರಂಭಕ್ಕೆ ಶ್ರೇಷ್ಠ ಅಂತ ಹೇಳ್ತಾರೆ. ಉತ್ತರ ಫಲ್ಗುಣಿ ನಕ್ಷತ್ರದವರು ಮತ್ತೊಬ್ಬರಿಗೆ ಅತ್ಯಂತ ಸಹಾಯಕರಾಗಿರ್ತಾರೆ, ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡ್ತಾರೆ. ಆದರೆ ಬೇಗ ಸ್ವಲ್ಪ ದುಃಖವನ್ನು ಅನುಭವಿಸ್ತಾರೆ. ಅಂದರೆ ಯಾರಾದರೂ ಅಗೌರವವನ್ನು ತೋರಿಸಿದರೆ, ಅವಮಾನವನ್ನು ಮಾಡಿದ್ರೆ ತಡೆದುಕೊಳ್ಳುವ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ ಅವರಿಗೆ ಅಂತ. ತುಂಬ ಬುದ್ಧಿವಂತರು, ತುಂಬ ಬ್ರಿಲಿಯಂಟ್ ಆಗಿರ್ತಾರೆ. ಚಾಣಾಕ್ಷತನ ತಮ್ಮ ಬುದ್ಧಿಯಿಂದಲೇ ಎಲ್ಲವನ್ನು ಆಳ್ತಾ ಇರ್ತಾರೆ. ಬುದ್ಧಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ. ಯಾವುದೇ ಒಂದು ವಿಷಯದಲ್ಲಿ ಕ್ಷಣ ಮಾತ್ರದಲ್ಲಿ ಡೆಪ್ತ್ಗೆ ಹೋಗಿಬಿಡ್ತಾರೆ. ಕೆಲವರು ಸ್ವಿಮ್ಮಿಂಗ್ ಮಾಡ್ತಾರೆ, ಡೈ ಹೊಡೆದು ಆಳಕ್ಕೆ ಹೋಗಿ ಮಾಡ್ಲಿಕ್ಕೆ ಬರಲ್ಲ, ಬರೀ ಮೇಲ್ಮೇಲೆ ಈಜು ಹೊಡ್ಕೊಂಡು ಬಂದುಬಿಡ್ತಾರೆ. ಇನ್ನು ಕೆಲವರು ಯಾವಾಗಲೂ ಆಳದಲ್ಲೇ ತಮ್ಮ ಶಕ್ತಿಯನ್ನು ತೋರಿಸ್ತಾರೆ. ಹಾಗೆ ಈ ಉತ್ತರ ಫಲ್ಗುಣಿ ನಕ್ಷತ್ರದವರಿಗೆ ಯಾವುದೇ ಒಂದು ವಿಷಯದಲ್ಲಿ ಅವರು ಹೋಗೋದೇ ನೇರವಾಗಿ ಆಳಕ್ಕೆ ಹೋಗಿಬಿಡ್ತಾರೆ. ಅಂಥ ಒಂದು ತೀಕ್ಷ್ಣ ಮತಿತ್ವ ಇವರಲ್ಲಿ ಇರುತ್ತೆ. ಉತ್ತರ ಫಲ್ಗುಣಿ ನಕ್ಷತ್ರ ಅದು ಬುದ್ಧಿ ಚಾತುರ್ಯಕ್ಕೂ ಒಳ್ಳೆಯದು ಮತ್ತು ಶುಭಾರಂಭಗಳಿಗೂ ಕೂಡ ಒಳ್ಳೆಯದು. ಮತ್ತೊಬ್ಬರಿಗೂ ಕೂಡ ಹೆಚ್ಚಿನ ಉಪಕಾರವನ್ನು ಮಾಡುವಂತಹ ಇದೊಂದು ನಕ್ಷತ್ರ. ಎಷ್ಟರ ಮಟ್ಟಿಗೆ ಅಂತಂದರೆ ಅವರು ತಮ್ಮತನವನ್ನು ಕೂಡ ಬಿಟ್ಟು ಮತ್ತೊಬ್ಬರಿಗೆ ಸಹಾಯ ಆಗಲಿ, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಅವರು ಅಪೇಕ್ಷೆ ಪಡ್ತಾರೆ. ಒಂದು ಕಥೆ ಇದೆ. ಒಂದು ಮರ ಇತ್ತು. ಆ ಮರ ಆಲದ ಇದು ಅಶ್ವತ್ಥ ಮರ. ಅದು ಎಲ್ಲ ಕಡೆಯೂ ಕೂಡ ವ್ಯಾಪಿಸಿಕೊಂಡು ಇತ್ತು. ಅದರ ಕೆಳಗಡೆ ನೂರಾರು ಜನ ಬಂದು ಆ ವಿಶ್ರಾಂತಿಯನ್ನು ಪಡೀತಿದ್ರು. ಮೇಲ್ಗಡೆ ಹಕ್ಕಿಗಳೆಲ್ಲ ವಿಶ್ರಾಂತಿಯನ್ನು ಪಡೀತಾ ಇದ್ವು. ಒಂದು ದಿನ ಈ ಮರ ಕಡಿಯೋನು ಅಲ್ಲಿಗೆ ಬಂದ. ಆ ಮರದ ಕೆಳಗಡೆ ಮಲ್ಕೊಂಡ, 2 ಗಂಟೆ ನಿದ್ದೆ ಮಾಡ್ದ, ಊಟ ತಿಂಡಿ ಮಾಡ್ದ. ಕೊನೆಗೆ ಮರ ಕಡಿಯೋದೇ ಅವನ ಕೆಲಸ ಆದ್ದರಿಂದ ಅಶ್ವತ್ಥ ಮರವನ್ನು ಕೂಡ ಕಡಿಯೋಕ್ಕೆ ಶುರು ಮಾಡ್ದ. ಯಾವ ಮರದ ಕೆಳಗಡೆ ಆಶ್ರಯವನ್ನು ಪಡೆದು ಹಣ್ಣು ನೀರು ತಿಂದು ವಿಶ್ರಾಂತಿಯನ್ನು ಪಡೆದುಕೊಂಡು ಕೊನೆಗೆ ಅದನ್ನೇ ಕಡಿಯೋಕ್ಕೆ ಕೊಡಲಿ ಎತ್ತುತ್ತಾನಂತೆ. ಕೊನೆಗೆ ಪಕ್ಕದಲ್ಲಿರೋ ಮರ ಕೇಳುತ್ತಂತೆ, ಅಲ್ಲ ಇಷ್ಟು ಹೊತ್ತು ನೀನು ಅದರಿಂದಲೇ ಆಶ್ರಯವನ್ನು ಪಡೆದು ಆ ಮರವನ್ನೇ ನೀನು ತುಂಡರಿಸ್ಲಿಕ್ಕೆ ಹೋಗ್ತಾ ಇದೆಯಲ್ಲ, ಆ ಮರಕ್ಕೆ ನಿನ್ನ ಪ್ರತಿಭಟನೆ ಮಾಡಲಿಕ್ಕೆ ಆಗುತ್ತಾ? ಅದು 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 ಮೂಕ ಪ್ರಾಣಿ, ಅದು ಯಾಕೆ ಕಡಿತಿ ಅಂತ. ಆಗ ಇವನು ಹೇಳದ್ನಂತೆ, ಇದು ಮರ, ಅದು ಸುಮ್ಮನೆ ಇರಬೇಕು, ನಾನು ಕಡಿಯುವವನು, ಇದು ನನ್ನ ಧರ್ಮ, ಸುಮ್ಮನೆ ಇರೋದು ಅದರ ಧರ್ಮ ಅಂತ ಅದನ್ನು ಕಟ್ ಮಾಡಿದ್ನಂತೆ ಅಶ್ವತ್ಥ ಮರವನ್ನು. ಕಟ್ ಮಾಡಿದ್ಮೇಲೆ ಏನಾಯಿತು, ಅಲ್ಲಿ ಆವತ್ತಿಂದ ಯಾರೂ ಅಲ್ಲಿಗೆ ವಿಶ್ರಾಂತಿ ಬರಲಿಕ್ಕೆ ಆಗಲಿಲ್ಲ, ಹಕ್ಕಿಗಳಿಗೂ ಆಶ್ರಯ ಸಿಗಲಿಲ್ಲ. ಅದೊಂದು ಬಯಲಾಯಿತು ಅಷ್ಟೇ ಹೊರತು ಯಾವ ಉಪಯೋಗವೂ ಆಗಲಿಲ್ಲ ಅದರಿಂದ. ಅಂದರೆ ಇವರನ್ನು ಅಷ್ಟು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ಉತ್ತರ ಫಲ್ಗುಣಿ ನಕ್ಷತ್ರದವರು ಎಲ್ಲರಿಗೂ ಕೂಡ ಸಹಾಯ ಮಾಡಲಿಕ್ಕೆ ಹೋಗಿ ಕೊನೆಗೆ ತಾವೇ ಬರಿದಾಗುವಂತಹ ಪರಿಸ್ಥಿತಿ ಇನ್ನೂ ಒಂದು ಕಥೆ ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಹಾವು ಯಾವಾಗಲೂ ಬುಸುಗುಡ್ತಾ ಇತ್ತಂತೆ. ಒಬ್ಬ ಸನ್ಯಾಸಿ ಬಂದು ಯಾರಿಗೂ ಕಚ್ಚಬೇಡ ಅಂತ ಹೇಳದ್ನಂತೆ. ಕೊನೆಗೆ ಅದು ಕಚ್ಚೋದನ್ನು ನಿಲ್ಲಿಸಿದ್ಮೇಲೆ ಎಲ್ಲರೂ ಬಂದು ಆ ಹಾವಿಗೆ ಹೊಡೆದು ಹೋಗ್ತಿದ್ರಂತೆ. ಇನ್ನೊಮ್ಮೆ ಆ ಸನ್ಯಾಸಿ ಬಂದಾಗ ನೋಡ್ತಾನೆ, ಹಾವಿಗೆಲ್ಲ ಮೈಯೆಲ್ಲ ಗಾಯ ಆಗಿದೆ. ಯಾಕೆ ಹೀಗಾಯಿತು ಅಂದರೆ, ನೀನು ಯಾರಿಗೂ ಕಚ್ಚಬೇಡ ಅಂದೆಯಲ್ಲ, ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ, ಎಲ್ಲರೂ ಕಲ್ಲು ಹೊಡಿತಾ ಇದ್ದಾರೆ. ಕೊನೆಗೆ ಸನ್ಯಾಸಿ ಹೇಳದಂತೆ, ನೋಡು ನಿನ್ನ ರಕ್ಷಣೆ ನೀನು ಮಾಡಿಕೊಳ್ಬೇಕು, ಬುಸುಗುಟ್ಟಬೇಕು, ಕಚ್ಚಬೇಡ ಅಂತ. ಹಾಗೆ ನಾವು ಇನ್ನೊಬ್ಬರಿಗೆ ಕೇವಲ ಉಪಕಾರ ಮಾಡೋದು ಎಷ್ಟು ಮುಖ್ಯವೋ ನಮ್ಮ ಆತ್ಮರಕ್ಷಣೆಯೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ.
ಆದ್ದರಿಂದ ಸಂಪೂರ್ಣವಾಗಿ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡುವ ಭರದಲ್ಲಿ ಇದ್ದರೂ ಕೂಡ ನಮ್ಮ ಆತ್ಮರಕ್ಷಣೆಯೂ ಕೂಡ ನಾವು ಮಾಡಿಕೊಳ್ಬೇಕು. ಎಲ್ಲರೂ ಹಾಗೆ ಇರ್ತಾರೆ ಅಂತಲ್ಲ, ಸಾಮಾನ್ಯವಾಗಿ ಒಂದು ಚೌಕಟ್ಟು ಮೀರಿನ ಉಪಕಾರಕ್ಕೆ ಹೋಗಿಬಿಡ್ತೀವಿ. ಆ ಎದುರಿನಲ್ಲಿ ಇರುವವರಿಗೆ ಯಾವ ತಲೆಯಲ್ಲಿ ಏನು ಸ್ವಾರ್ಥ ಇಟ್ಕೊಂಡವ್ರು ಬಂದಿರ್ತಾರೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೂ ಆಗಲ್ಲ. ಯಾಕೆ ಆಗಲ್ಲ ಅಂತಂದರೆ, ಅಷ್ಟು ಬುದ್ಧಿವಂತಿಕೆ ಇದ್ದರೂ ಯಾಕೆ ಆಗಲ್ಲ ಅಂದರೆ, ಅದು ಪರೋಪಕಾರ ಮಾಡಬೇಕು, ನನ್ನಿಂದ ಇನ್ನೊಬ್ರಿಗೆ ಒಳ್ಳೆಯದಾಗಬೇಕು ಅನ್ನುವಂಥ ಒಂದು ಆವೇಶ ಇದ್ದಾಗ ಅದು ಏನೂ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಬಿಡೋದಿಲ್ಲ. ಅದನ್ನು ಇಂಥ ಪರೋಪಕಾರಿಗಳು, ಅದು ಉತ್ತರ ಫಲ್ಗುಣಿ ನಕ್ಷತ್ರದವರು, ತುಂಬ ಹೊಗಳದೆ ಅಂತ ಅರ್ಥ ಅಲ್ಲ, ಅಂದರೆ ಅದು ಒಂದು ತುಂಬ ಒಳ್ಳೆಯ ನಕ್ಷತ್ರ ಅಂತ ಪರಿಗಣನೆ ಮಾಡಿದ್ದಾರೆ. ಪ್ರಕೃತದಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಈ ವರ್ಷ. ಏಕಾದಶದಲ್ಲಿ ಗುರು, ಅಂದರೆ ಕರ್ಕಾಟಕದಲ್ಲಿ ಗುರು ಇದ್ದರೆ ಕನ್ಯಾ ರಾಶಿಯವರಿಗೆ ಇದು ಏಕಾದಶ ಸ್ಥಾನ. ಈ 12 ರಾಶಿಗಳಲ್ಲಿ ಈ ವರ್ಷ ತುಂಬ ಸುಖವಾಗಿ ಗುರುವಿನ ಬಲ ಪರಿಪೂರ್ಣವಾಗಿ ಇರುವ ಏಕೈಕ ರಾಶಿ ಅಂದರೆ ಅದು ಕನ್ಯಾ ರಾಶಿ. ಉತ್ತರ ಫಲ್ಗುಣಿ ನಕ್ಷತ್ರದವರಿಗೆ ಮೊದಲನೇ ಚರಣ ಸಿಂಹರಾಶಿ, 2, 3, 4ನೆಯ ಚರಣ ಅದು ಕನ್ಯಾ ರಾಶಿಗೆ ಬರುತ್ತೆ. ಆದ್ದರಿಂದ ಮೊದಲನೇ ಚರಣ ಬಿಟ್ಟು ಉಳಿದ 3 ಚರಣದವರಿಗೆ ಈ ವರ್ಷ ಗುರುವಿನ ಪರಿಪೂರ್ಣ ಅನುಗ್ರಹ ಇದ್ದರೆ ಏನಾಗುತ್ತೆ ಅಂದರೆ, ಮದುವೆ ಆಗದೇ ಇರೋರಿಗೆ ಮೊದಲು ಮದುವೆ ಆಗಿಬಿಡುತ್ತೆ, ವಿವಾಹ ಆಗದೇ ಇರೋರಿಗೆ ವಿವಾಹ ಆಗುತ್ತೆ. ಮತ್ತು ಯಾರಿಗೆ ಮದುವೆ ಆಗಿಲ್ಲ, ವಿವಾಹ ಆಗಿಲ್ಲ ಅಥವಾ ಜಾಗ ಆಗಿಲ್ಲ, ಅವರು ಏನು ಮಾಡಬೇಕು ಅಂದರೆ ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು. ಅದು ಸ್ಪೆಸಿಫಿಕ್ಕಾಗಿ ಉತ್ತರ ಫಲ್ಗುಣಿ ನಕ್ಷತ್ರದವರಿಗೆ ಅಶ್ವತ್ಥ ಮರ ಅನ್ನುವಂಥದ್ದು ವಿಶೇಷ ಸಿದ್ಧಿದಾಯಕ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಪ್ರತಿ ಶನಿವಾರ ಕನಿಷ್ಠ 7 ನಮಸ್ಕಾರಗಳನ್ನು ಅಶ್ವತ್ಥ ಮರಕ್ಕೆ ಮಾಡೋದರಿಂದ ತುಂಬ ಬೇಗ ಇವರಿಗೆ ಫಲ ಸಿಕ್ಕಿಬಿಡುತ್ತೆ. ಆದ್ದರಿಂದ ಅಶ್ವತ್ಥ ಮರದಲ್ಲಿ ಇವು 3 ಮಂದಿ ಇರ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ. 3 ಮಂದಿಯನ್ನು ಕೂಡ ನಾವು ಚಿಂತನೆ ಮಾಡ್ತಾ, ವಿಷ್ಣುವಿನ ವಿಶೇಷ ಪಾರಮ್ಯವನ್ನು ಚಿಂತನೆ ಮಾಡ್ತಾ, ಮತ್ತು ಅಶ್ವತ್ಥ ಮರದಲ್ಲಿ ಶನಿದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ಯಾರು ಶನಿವಾರದ ದಿವಸ ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತಾರೋ ಅವರಿಗೆ ಶನಿ ದೋಷ ಇರಲ್ಲ. ವಾಸ್ತವವಾಗಿ ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಶನಿ ಇರೋದರಿಂದಾಗಿ ಸ್ವಲ್ಪ ದಾಂಪತ್ಯದಲ್ಲಿ ಅಥವಾ ವಿವಾಹದ ವಿಷಯದಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗುತ್ತೆ, ಸ್ವಲ್ಪ ಮಂದಗತಿ ಆಗುತ್ತೆ. ಒಂದು ವೇಳೆ ನಾವು ಅಶ್ವತ್ಥ ಪ್ರದಕ್ಷಿಣೆಯನ್ನು ಶನಿವಾರ ದಿವಸ ಮಾಡೋದು ಅಂತಲೇ ಆದರೆ ಶನಿದೇವರು ಅನುಗ್ರಹ ಮಾಡಿ ಹೋಗ್ತಾರೆ, ಖಂಡಿತ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ. ಆಮೇಲೆ ಇನ್ನೂ ಏನು ಅಂತಂದರೆ ಬಂಧುಗಳ ಸಹಕಾರ ಚೆನ್ನಾಗಿ ಸಿಗುತ್ತೆ. ಎಲ್ಲಾದರೂ ಹಣ ಸ್ಟ್ರಕ್ ಆಗಿದ್ದರೆ ಅದು ರಿಲೀಸ್ ಆಗುತ್ತೆ. ಮತ್ತು ಇನ್ನೇನಾದರೂ ವಿವಾದ ವಿಚಾರಗಳಿದ್ದರೆ ಅದು ಪರಿಹಾರ ಆಗುತ್ತೆ. ಒಂದು ಹೆಜ್ಜೆ ಜೀವನದಲ್ಲಿ ಇಟ್ಟರೆ ದೊಡ್ಡ ರಸ್ತೆ ಕಾಣಿಸುತ್ತೆ ಕಣ್ಣು ಮುಂದೆ. ಆ ಥರ ಅನುಗ್ರಹ ಇದೆ ಈ ವರ್ಷ. ಯಾಕೆ ಅಂತಂದರೆ ಸರ್ವೇ ಗ್ರಹಾಃ ಶುಭ ಏಕಾದಶ ಸ್ಥಾನ ಫಲದಾಃ ವರದಾ ಭವಂತು. ಎಲ್ಲ ಗ್ರಹಗಳು 11ನೇ ಮನೆಯಲ್ಲಿದ್ದರೆ ಪೂರ್ಣ ಫಲವನ್ನು ಕೊಡ್ತಾರೆ. ಅಂಥದ್ರಲ್ಲಿ ಗುರು ಏನು ಬೇಕು ಎಲ್ಲ ಕೊಡುವಂಥವನು ಗುರು, ತುಂಬ ದೊಡ್ಡ ಫಲದಾತ ಅವನು. ಅವನೇ 11ನೇ ಮನೆಯಲ್ಲಿದ್ದಾಗ ಗೋಚಾರದಲ್ಲಿ ಇವರಿಗೆ ಯಾವ ಚಿಂತೆಯೇ ಇಲ್ಲ, ಇವರಿಗೆ ತುಂಬ ಒಳ್ಳೆಯದಾಗುತ್ತೆ ಇವರಿಗೆ. ಆದ್ದರಿಂದ ನೀವು ಏನು ಮಾಡಿದ್ರೂ ಕೂಡ ಉತ್ತರ ಫಲ್ಗುಣಿ ನಕ್ಷತ್ರದವ್ರಿಗೆ ಹೇಗಿದ್ರೂ ಮಂಗಳ ನಕ್ಷತ್ರ ಆದ್ದರಿಂದ ರುಕ್ಮಿಣಿ ಕಲ್ಯಾಣ ಚಿಂತನೆಯನ್ನು ಮಾಡಿ ನಿತ್ಯವೂ ಲಕ್ಷ್ಮೀ ಶೋಭಾನ ಪದವನ್ನು ಹೇಳಿಕೊಳ್ಳಿ. ಆಗ ನಿಮಗೆ ವಿವಾಹ ಆಗುತ್ತೆ. ಮಕ್ಕಳು ಇದ್ದರೆ ಸಂತಾನ ಗೋಪಾಲಕೃಷ್ಣಾಯ ನಮಃ ಅನ್ನುವಂತಹ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ಆಗ ಮಕ್ಕಳಾಗುತ್ತೆ. ಭೂಮಿ ಬೇಕು ಅಂತ ಇದ್ದವರು ಶ್ರೀ ಭೂವರಾಹಾಯ ನಮಃ ಅಂತ ಹೇಳಿ ತುಪ್ಪದ ದೀಪವನ್ನು ಹಚ್ಚಿ ಖಂಡಿತ ನಿಮಗೆ ಭೂಮಿ ಯೋಗ ಸಿಗುತ್ತೆ. ಯಾಕೆಂದರೆ ಎಲ್ಲ ಅವಕಾಶಗಳು ಸ್ವತಃ ಸಹಜವಾಗಿ ಬರುವಂತಹ ಕಾಲ ಇದಾಗಿದೆ. ಅಶ್ವತ್ಥ ಪ್ರದಕ್ಷಿಣೆಯನ್ನು ಕೂಡ ನೆನಪಿಟ್ಟುಕೊಳ್ಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ವಿಶೇಷವಾಗಿ ಶ್ರೀನಿಲಯನಾಗಿರುವಂತಹ ನಾರಾಯಣ ದೇವರ ಸೇವೆಯನ್ನು ಆಚರಿಸಿ. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ಲಕ್ಷ್ಮೀ ನಿಲಯನಾಗಿರುವಂತಹ ಶ್ರೀ ನಾರಾಯಣ ದೇವರನ್ನು ಅಥವಾ ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ 1 ವರ್ಷಗಳ ಕಾಲ ಅಖಂಡವಾಗಿ ಸೇವಿಸಿರಿ, ಆರಾಧಿಸಿರಿ, ಭಜಿಸಿರಿ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಿರಿ. ಆಗ ನಿಮ್ಮ ಕಷ್ಟಗಳು ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪರಿಹಾರವಾಗುತ್ತೆ. ನಾವು ಒಂದು ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಆ ಮಾರ್ಗ ಅತ್ಯಂತ ದೀರ್ಘವಾದ ಮುಂದಿನ ಮಾರ್ಗ ಎಲ್ಲವೂ ಕೂಡ ಹೇಗೆ ಗೋಚರವಾಗುತ್ತೋ ಹಾಗೆ ಒಂದು ಹೆಜ್ಜೆ ನಾವು ಶ್ರೀಕರ ನಾರಾಯಣ ದೇವರ ಬಳಿ ಇಟ್ಟಾಗ ನಮ್ಮ ಭವಿಷ್ಯದ ಮುಂದಿನ ಎಲ್ಲ ದಾರಿಯೂ ಕೂಡ ಗೋಚರವಾಗುತ್ತೆ. ಲಕ್ಷ್ಮೀ ವೀಕ್ಷಣವೆಂಬ ಶ್ರೀಮನ್ನಾರಾಯಣ ದೇವರ ವೀಕ್ಷಣ ಎಂಬ ದೀಪ ಆ ದಾರಿಯಲ್ಲಿ ಬೆಳಗುತ್ತೆ. ನಿರಾತಂಕವಾಗಿ ನಾವು ಸಂತೋಷ ಉಲ್ಲಾಸ ಉತ್ಸಾಹಗಳಿಂದ ಆ ದಾರಿಯಲ್ಲಿ ನಾವು
ಚೇತೋಹಾರಿಗಳಾಗಿ ನಾವು ಸಾಗಬಹುದು. ಅದಕ್ಕೋಸ್ಕರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬಂತೆ ಶ್ರೀ ಲಕ್ಷ್ಮೀನಾರಾಯಣ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನರಾದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದು ಇರೋದಿಲ್ಲ. ಈ ಜನ್ಮ ಸಿಕ್ಕಿರುವುದೇ ನಮಗೆ ಲಕ್ಷ್ಮೀನಾರಾಯಣ ದೇವರ ಸೇವೆಗೋಸ್ಕರ ಅಂತ ತಿಳಿದು ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಯಾವುದೇ ಕೆಲಸಗಳ ಅಡ್ಡಿ ಆತಂಕಗಳ ಪರಿಹಾರಕ್ಕೋಸ್ಕರವಾದರೂ ಕೂಡ 1 ವರ್ಷಗಳ ಕಾಲ ಅಖಂಡವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡಿ ಎಲ್ಲ ಗ್ರಹಬಾಧೆಗಳು ಕೂಡ ದೂರತೋಪಾಸ್ತವಾಗುತ್ತೆ. ಹಾಗೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಅದು ಸಿದ್ಧಿಯಾಗುತ್ತೆ. ಅಥವಾ ಗ್ರಹಗಳಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯದಿದ್ದರೂ ಕೂಡ ಅದು ನಮಗೆ ವರವಾಗಿ ನಮಗೆ ದೊರಕುತ್ತೆ. 1 ವರ್ಷಗಳ ಕಾಲ ಸೇವೆ ಕಠಿಣವಾಗಿದ್ದರೆ ಅಧಿಕ ಮಾಸದ 1 ತಿಂಗಳ ಸೇವೆನಾದರೂ ಕೂಡ ಮಾಡಿ. ಅಧಿಕ ಮಾಸದ ಈ ಸೇವೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚರಿಸುವ ಶ್ರೀಕರ ನಾರಾಯಣ ದೇವರ ಅಧಿಕ ಮಾಸದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯವೂ ಕೂಡ ಭಾಗವತ ಗ್ರಂಥದ ಶ್ರವಣ ಇರುತ್ತೆ. ಸಕಲ ಪಾಪಗಳನ್ನು, ಸಕಲ ದುರಿತಗಳನ್ನು, ಸಕಲ ಬಾಧೆಗಳನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸುವ ಭಾಗವತದ ಒಂದೊಂದು ವಿಚಾರಗಳು, ಒಂದೊಂದು ಶ್ಲೋಕಾರ್ಥಗಳು ಅದ್ಭುತವಾದ ನಮ್ಮ ಜೀವನದ ದಿವ್ಯ ಔಷಧಿಯಾಗಿ ನಮ್ಮ ಉಪಕಾರಿಯಾಗುತ್ತೆ. ಅಂತಹ ಭಾಗವತ ಗ್ರಂಥದ ಶ್ರವಣ, ನಿತ್ಯವೂ ಕೂಡ ತೀರ್ಥಕ್ಷೇತ್ರಗಳ ಮಾನಸ ಯಾತ್ರೆ ಹಾಗೂ ನಿತ್ಯವೂ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರನಾಮಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಹಾಗೂ ಅನೇಕ ಬಗೆಯ ಜ್ಯೋತಿಷ್ಯ ವಿಚಾರಗಳು, ಹೀಗೆ ಹಲವಾರು ಆಕರ್ಷಕವಾದ ಈ ಒಂದು ಸಾಧನೆಯಲ್ಲಿ, ಒಂದು ಥರ ಕ್ಲಾಸ್ ರೂಪದಲ್ಲಿ ನಡೆಯುವಂತಹ ಈ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಇರುವ ಏಕೈಕ ಪರಿಹಾರ ಅದು ಲಕ್ಷ್ಮೀಪತಿಯಾದ ಶ್ರೀಕರ ನಾರಾಯಣ ದೇವರ ಸೇವೆ ಎಂಬುದನ್ನು 3 ಕಾಲಗಳಲ್ಲಿಯೂ ಕೂಡ ನೀವು ಮರೆಯಬೇಡಿ. ಇದು ಅತ್ಯಂತ ಕಠಿಣವಾದ ವಿಚಾರ ಹಾಗೂ ಅತ್ಯಂತ ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನೀವು ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಈಗ ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಮ್ಮಿಂದ ಮುಂದಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.